ನವಕರ್ನಾಟಕ ನಿರ್ಮಾಣ ಆಂದೋಲನ ವೇದಿಕೆ ವತಿಯಿಂದ ಗಾಂಧಿ ಭವನದಲ್ಲಿ ನಡೆದ 892ನೇ ಬಸವ ಜಯಂತಿ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಸಿಎಂ ಇಬ್ರಾಹಿಂ ರವರು, ರಾಜ್ಯ ರೈತ ಸಂಘಟನೆ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಎಐಬಿಎಸ್ಪಿ ರಾಜ್ಯ ಸಂಯೋಜಕರಾದ ಗೋಪಿನಾಥ್ ರವರು, ಆರ್ಪಿಐ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮೋಹನ್ ರಾಜ್ ರವರು, ಆರ್ಪಿಐ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬೈಲಹೊನ್ನಯ್ಯರವರು, ರೈತ ಸಂಘ ರಾಜ್ಯ ಕಾರ್ಯದರ್ಶಿ ಬೈರೇಗೌಡರವರು, ಹಿರಿಯ ವಕೀಲರಾದ ಅಮೃತೇಶ್ ರವರು, ಜನತಾ ಪಕ್ಷ ಕಾರ್ಯದರ್ಶಿ ನಾಗೇಶ್ ರವರು ಹಾಗೂ ಇನ್ನು ಅನೇಕ ನಾಯಕರು ಪಾಲ್ಗೊಂಡರು. ಜಗಜ್ಯೋತಿ ಬಸವಣ್ಣನವರ ಜಯಂತ್ಯೋತ್ಸವ ಆಚರಣೆ ಆಗ್ತಾ ಇದೆ. ಜಗಜ್ಯೋತಿ ಬಸವಣ್ಣನವರು ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಅನುಭವ ಮಂಟಪದಲ್ಲಿ ಸಂಸತ್ ಪ್ರಜಾಪ್ರಭುತ್ವವನ್ನು ಆರಂಭ ಮಾಡಿದಂತಹ ಇಡೀ ಜಾತ್ಯತೀತ ಮತ್ತು ಸಮಾಜ ಸುಧಾರಕ ಹಾಗೂ ಸಮಾಜವಾದಿ ಸಮಾಜಮುಖಿ ಬಸವೇಶ್ವರರವರ ಜಯಂತ್ಯೋತ್ಸವ ತುಂಬ ಅರ್ಥಪೂರ್ಣ ಮಾದರಿ ಕೂಡ ಹಾಗೆ. ಬಸವೇಶ್ವರ ಜಯಂತ್ಯೋತ್ಸವ ಇಡೀ ದೇಶಾದ್ಯಂತ ಅರ್ಥಪೂರ್ಣ ಹಾಗೂ ಸ್ವಾಗತಾರ್ಹ ಅನ್ನೋ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಡೆಸ್ತಾ ಇದೆ. ಜಗಜ್ಯೋತಿ ಬಸವೇಶ್ವರರವರು 12ನೇ ಶತಮಾನದಲ್ಲಿ ಈ ದೇಶದಲ್ಲಿ ತಿರಸ್ಕೃತಗೊಂಡಂತ ಮತ್ತು ಕಡೆಗಣನೆಗೆ ಒಳಗಾದಂತ ಅನೇಕ ಜಾತಿಗಳು, ಮತಗಳನ್ನ, ಪಂಥಗಳನ್ನ ಒಟ್ಟಿಗೆ ಸಮಷ್ಟಿಯಾಗಿ ಸೇರಿಸಿದಂತಹ ಮಹಾ ನಾಯಕರು. ಏನು ಅಸ್ಪೃಶ್ಯರು, ಶೂದ್ರಾತಿ ಶೂದ್ರರು, ಬೇಡರು, ಬೆಸ್ತರು, ಮೋಚಗಳು ಎಲ್ಲ ಸಮಸ್ತ ಸಮಾಜವನ್ನ ಒಟ್ಟಿಗೆ ಮುಷ್ಟಿಯಾಗಿ ಸೇರಿಸಿ ಇಡೀ ಜನದಲ್ಲಿ ಸಹೋದರತೆ, ಭಾತೃತ್ವ, ಸಮಾನತೆಯನ್ನ ಸಾರಿದಂತಹ ಅತ್ಯಂತ ಶ್ರೇಷ್ಠ ಆದರ್ಶ ಸಮಾಜ ಸುಧಾರಕ ನಾಯಕರ ಸಾಲಿನಲ್ಲಿ ಅಗ್ರಗಣ್ಯ ಪಂಕ್ತಿಯಲ್ಲಿ ಮೊದಲನೇ ಸಾಲಿಗೆ ಸೇರಿದಂಥವ್ರು ಅಂದ್ರೆ ಬಸವೇಶ್ವರ ಜಗಜ್ಯೋತಿ ಬಸವಣ್ಣವರು. ಜಗಜ್ಯೋತಿ ಬಸವಣ್ಣವರು ಅವರನ್ನು ನೆನೆದ್ರೆ ಹಿಂದೆ ನಾವು ಇತಿಹಾಸದ ಪುಟಗಳನ್ನು ನೋಡಿದ್ವಿ. ಏನ್ ಧರ್ಮ, ಜಾತಿ, ವರ್ಗ, ವರ್ಣ, ವೈರುಧ್ಯಗಳ ವಿರುದ್ಧ ಧ್ವನಿಯನ್ನು ಎತ್ತಿ ವಿಜ್ಞಾನದಲ್ಲಿ ಮಹಾಕ್ರಾಂತಿಯನ್ನು ತಂದಂತ ಕೋಪರ್ನಿಕಸ್ ಮತ್ತು ರಷ್ಯಾದಲ್ಲಿ ಬೋಲ್ಶೆವಿಕ್ ರವರು ಮತ್ತು ಕೋಪರ್ನಿಕಸ್ ಅವರ ಸಾಮಾಜಿಕ ಕ್ರಾಂತಿಯಿಂದ ಆ ದಿನ ಪಂಚಾಚಾರ್ಯರು ಮತ್ತು ಪುರೋಹಿತಶಾಹಿಗಳು ನಡಿಗೆ ಹೋಗಿತ್ತು. ಅದೇ ರೀತಿ ಬಸವಣ್ಣವರ ಸಾಮಾಜಿಕ ಕ್ರಾಂತಿಯನ್ನು ನೋಡಿ ಜಾತಿಯ ಮನಸ್ಥಿತಿಗಳು, ಸಂಪ್ರದಾಯಿಕ ಮನಸ್ಥಿತಿಗಳು, ಪೂರ್ವಕರ ಪೀಡಿತರು ಅವರ ಗರ್ಭ ನಡಿಗೆ ಹೋಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ನೆನಬೇಕಾಗುತ್ತದೆ. ಬಸವಣ್ಣವರು ಅತ್ಯಂತ ಆದರ್ಶವಾಗಿ ಅತ್ಯ ಸಾಮಾನ್ಯ ಮನುಷ್ಯನಾಗಿ ನಡ್ಕತ್ತಾರೆ. ಅದಕ್ಕಿಂತ ಹಿಂದೆ ತಥಾಗತ ಗೌತಮ ಬುದ್ಧ ಮತ್ತು ಮಹಾವೀರ ಒಂದೇ ದಿನದಲ್ಲಿ
ಜನಮುಖಿಯಾಗಿ ಕೆಲಸವನ್ನು ಮಾಡಿ ಸಾಮಾನ್ಯ ಮನುಷ್ಯರಾಗಿ ಬಂದಂತ ಮಹಾಮಂತ್ ಬೈಗಂಬರವರು, ಮಹಾವೀರರು ಮತ್ತು ತಥಾಗತ ಬುದ್ಧನು ಕೂಡ ಈ ಸಂದರ್ಭದಲ್ಲಿ ನೆನೆಸೋದು ಮೂಲಕ ಆ ಸಾಲಿನಲ್ಲಿ ಬಸವಣ್ಣವರು ಮಾಡಿ ತೋರಿಸಿದರು. ಬಸವಣ್ಣವರು ಮಾಡಿದಂತಹ ಕ್ರಾಂತಿ ಯಾವ ರೀತಿ ಇತ್ತು ಅಂದ್ರೆ ಸಾಮಾನ್ಯ ಜನರ ಒಟ್ಟಿಗೆ ಅವರು ಬೆರೆತದ್ದು. ಅವರು ಅರಳಯ್ಯನವರನ್ನ ಅಥವಾ ಮಾದಾರ ಚೆನ್ನಯ್ಯನವರು ನನಗೆ ಅಪ್ಪ, ಚಿಕ್ಕಪ್ಪ, ಸೋಮಾನ ಕತ್ತಯ್ಯನವರು ನಮಗೆ ದೊಡ್ಡಪ್ಪ, ತಂದೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ತಾನು ಸಾಮಾನ್ಯ ಜನರ ಅಡಿಯಲ್ಲಿ ಬೆರೆತು ನಾನು ದೊಡ್ಡ ಉತ್ತಮ ಜಾತಿಯವರು ಅಂತೇಳಿ ನನ್ನ ಹೆಗಲಿನ ಮೇಲೆ ಭಾರವನ್ನು ಹೊರಿಸೋದು ಬೇಡ, ನಾನು ಬಸವಲ್ಲ, ನಾನು ಕೋಲಿಗ, ಕೋಟಕ ಅನ್ನೋ ಮಾತನ್ನು ಹೇಳಿ ಬಸವಣ್ಣ ವೃತ್ತಿಯ ಸಾಮಾನ್ಯ ಮನುಷ್ಯನಾಗಿ ನಾನು ನಮ್ಮ ಅನುಯಾಯಿಗಳೇನಿದ್ದಾರೆ ಅವರು ನಮ್ಮ ಜೊತೆಯಲ್ಲಿ ಬೆರೆತರೆ ಅವರ ಮನೆಯ ನಾಯಿಯಾಗಿ ನಾಯಿಯನ್ನು ನಾನು ಗೌರವಿಸ್ತೇನೆ ಅನ್ನೋ ಮಾತನ್ನು ಹೇಳಿದಂತ ಏಕೈಕ ಆದರ್ಶ ವ್ಯಕ್ತಿ ಯಾರಾದರೂ ಇದ್ರೆ ಅದು ಜಗಜ್ಯೋತಿ ಬಸವಣ್ಣವರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗೆಯೇ ಬಸವಣ್ಣವರು ಮನುಷ್ಯನ ಮಧ್ಯೆ ರಕ್ತವನ್ನು ಬೆರೆಸುವಂತ ಕೆಲಸವನ್ನ ಮಾಡ್ತಾರೆ. ಏನು ಬ್ರಾಹ್ಮಣ ಮಧುವರಸಯ್ಯನ ಮಗ ಅರಳಯ್ಯನವರ ಮಗಳ ಮದುವೆಯನ್ನ ಮಾಡಿ ಆ ಮದುವೆ ಮಾಡಿದಂತಹ ಸಂದರ್ಭದಲ್ಲಿ ಸಂಪ್ರದಾಯ ಏನು ವೈದಿಕ ಧರ್ಮಕ್ಕೆ ಭಂಗ ಆಯಿತು, ಸಂಕರಣ ಆಯಿತು ರಾಜ್ಯದಲ್ಲಿ ಅನ್ನೋ ಅಪರಾಧವನ್ನ ಅವರ ಮೇಲೆ ಹೊರಿಸಿ ಮದುವೆ ಮಾಡಿದಂತಹ ಹೆಣ್ಣು ಗಂಡು ಮತ್ತೆ ಮದುವೆ ಮಾಡಿದಂಥವ್ರು ಮಧುವರಸಯ್ಯ ಮಾದಾರ ಅರಳಯ್ಯನವರಿಗೆ ಕಣ್ಣುಗಳನ್ನ ಕೇಳಿಸಿ ಅವ್ರನ್ನ ಆನೆ ಕಾಲಿಗೆ ಕಟ್ಟಿ ಎಳೆವಟ್ಟಿ ಶಿಕ್ಷೆಯನ್ನು ಕೊಟ್ಟು ಇಡೀ ರಾಜಬೀದಿಯಲ್ಲಿ ಎಳೆದು ಅವ್ರನ್ನ ಕೊಲ್ಲುವಂತ ಕೆಲಸನೂ ಕೂಡ ಆಗ್ತದೆ. ಈ ಸಾಹಿತ್ಯವನ್ನು ಬರೆಯುವಂಥವ್ರು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಈ ಸಂದರ್ಭವನ್ನು ನಾವು ನೆನೆದು ನೋಡಿದ್ರೆ ಭೂಮಿ ಗುಂಡಾಗಿದೆ ಅಂತ ಹೇಳಿದಕ್ಕೋಸ್ಕರ ರೋಮವನ್ನ ಗಲ್ಲಿಗೆ ಏರಿಸ್ತಾರೆ. ಕನ್ನಾಚಾರ ಮೂಢನಂಬಿಕೆ ವಿರುದ್ಧ ಮಾತಾಡಿದ ಚಾಮರವನ್ನು ಬೆಂಕಿಯಲ್ಲಿ ಹಾಕಿ ಸುಡ್ತಾರೆ. ಮಹಾತ್ಮ ಗಾಂಧೀಜಿ ಅವರನ್ನ ಗುಂಡಿಕ್ಕಿ ಕೊಲ್ತಾರೆ. ಬಸವಣ್ಣವರನ್ನ ಗಡೀಪಾರು ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಾಗೆ ನಮ್ಮ ಸಮಕಾಲೀನರು ಕಂಡಾಗೆ ಗೋವಿಂದ ಪಲ್ಸರೆಯವರನ್ನ ಕೊಲ್ತಾರೆ, ತಾಬೋಳ್ಕರ್ ಅವರನ್ನ ಕೊಲ್ತಾರೆ. ಆದರ್ಶಪ್ರಾಯವಾದಂತಹ ಡಾಕ್ಟರ್ ಕಲಬುರ್ಗಿರವರನ್ನ ಕೊಲ್ತಾರೆ. ಗೌರಿ ಲಂಕೇಶ್ ಅವರನ್ನ ತುಂಬಾ ರಕ್ತಸಿಕ್ತವಾಗಿ ಕೊಂದಂತಹ ಸಂದರ್ಭದಲ್ಲೂ ಕೂಡ ಈ ಸಂದರ್ಭದಲ್ಲಿ ನಾನು ಇದನ್ನ ಖಂಡಿಸ್ತೇನೆ. ಮತ್ತೆ ವೈಚಾರಿಕವಾಗಿ ಹೋರಾಟ ಮಾಡುವಂಥವ್ರು, ಆದರ್ಶಪ್ರಾಯ ಹೋರಾಟ ಮಾಡುವಂತ ಜನ ಎಲ್ಲಾ ಸಮಾಜದಲ್ಲಿ ಇದ್ದಾರೆ. ಅವರನ್ನು ನಾವು ಗೌರವಿಸ್ತೇವೆ. ಈ ಸಂದರ್ಭದಲ್ಲಿ ನಾನು ಎನಿಸೋದೇನೆಂದ್ರೆ ತಾವು ಯೋಚನೆ ಮಾಡಬೇಕಾಗಿದೆ. ಈ ಸಾಹಿತ್ಯವನ್ನ ಕೊಡುವಂತ ಜನ ಏನು ಆ ಸಂದರ್ಭದಲ್ಲಿ ವೈಷ್ಣವೀಕರಣ ಮಾಡಿದಂತಹ ನೀವು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ಇವತ್ತು ಕೇಸರೀಕರಣ ಮಾಡಿ ಜಗಜ್ಯೋತಿ ಬಸವಣ್ಣವರನ್ನ ಮಠ ಮಂದಿರಗಳನ್ನ
ನೀವು ಒಂದು ಗುಡಿಯಲ್ಲಿ ಕಟ್ಟಿ ನೀವು ಹೊಂಡದಲ್ಲಿ ಕೇಳಿದ್ದೀರಿ. ಇದು ಸರಿಯಾದ ಕ್ರಮವಲ್ಲ. ನೀವು ನಿಮ್ಮ ಆತ್ಮಾವಲೋಕನ ಮಾಡಬೇಕಾಗಿದೆ. ಈ ದೇಶದಲ್ಲಿ ಎಲ್ಲ ಜಾತಿ, ಮತ, ಧರ್ಮ, ವರ್ಣಗಳೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬದುಕುವಂತಹ ಅವಕಾಶಗಳು ಬರಬೇಕಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಜಗಜ್ಯೋತಿ ಬಸವಣ್ಣನವರು ಏನಷ್ಟು 12ನೇ ಶತಮಾನದಲ್ಲಿ ಮಾಡಿದ ಕ್ರಾಂತಿ ಏನಿದೆ, ಆ ಕ್ರಾಂತಿ ಇವತ್ತು ಆಗಬೇಕಾಗಿದೆ. ಆದರೆ ಇಡೀ ದೇಶಾದ್ಯಂತ ಕೋಮುವಾದ, ಜಾತೀಯವಾದ, ಮತೀಯವಾದಗಳು ಏನು ಇಡೀ ಜನರನ್ನ ಮಡೆದು ಇಡೀ ದೇಶದಲ್ಲಿ ನಾವು ಸೋದರತೆಯಿಂದ, ಭಾತೃತ್ವದಿಂದ, ಸಂವಿಧಾನ ಅಡಿಯಲ್ಲಿ ಬದುಕಬೇಕಾದಂತ ನಮ್ಮನ್ನ ಹೊಡೆದು ಆಳ್ತಾ ಇದೆ. ಅದಕ್ಕೋಸ್ಕರ ನವನಿರ್ಮಾಣ ಕರ್ನಾಟಕ ಸಂಘಟನೆಗಳು ನಾವೆಲ್ಲರೂ ಒಟ್ಟಿಗೆ ಸೇರಿ ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಪೆರಿಯಾರ್ ಅವರು, ನಾರಾಯಣ ಗುರು ಅವರು, ಪುಲೆ ಅವರು, ಸವಿತಾ ಪುಲೆ ಅವರು, ಸಾಹು ಮಹಾರಾಜರು, ಬಿ ಕೃಷ್ಣಪ್ಪನವರು, ನಂಜುಂಡ ಸ್ವಾಮಿ ಅವರು, ಇಂತರ ಆದರ್ಶದ ಕಾಂಚನಮ್ಮನವರ ಆದರ್ಶದ ಮೇಲೆ ನಾವು ಹೋರಾಟಗಳನ್ನು ಕಟ್ತೇವೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಂದು ನವಕ್ರಾಂತಿಯನ್ನು ಉಂಟು ಮಾಡಬೇಕಾಗಿದೆ, ಸುಧಾರಣೆಯನ್ನು ತರಬೇಕಾಗಿದೆ. ಆ ಕಡೆ ನಮ್ಮ ಹೆಜ್ಜೆ ಗುರುತುಗಳನ್ನ ಇವತ್ತು ಒಳ್ಳೆ ಹೆಜ್ಜೆ ಗುರುತುಗಳನ್ನು ಮೂಡಿಸಬೇಕಾಗಿದೆ. ಮುಂದಿನ ಪೀಳಿಗೆ ಒತ್ತಿಯ ಹೆಜ್ಜೆ ಗುರುತುಗಳನ್ನ ನಾವು ಮೂಡಿಸೋದ್ರ ದಿಕ್ಕಿನಲ್ಲಿ ಕೋಡಿಯಲ್ಲಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇದ್ದೇವೆ. ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಅಣಿಗರಿಬೇಕು, ಒಂದಾಗಬೇಕು, ಒಟ್ಟಾಗಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಈಗಾಗಲೇ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಬಸವಣ್ಣ ಇವತ್ತು ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಶುಭ ದಿನ ಗೃಹ ಪ್ರವೇಶ ಮಾಡಲಿಕ್ಕೆ ಶುಭ ದಿನ, ಇವತ್ತು ಮದುವೆ ಆಗಲಿಕ್ಕೆ ಶುಭ ದಿನ. ನಾವು ಯಾವುದೇ ಕಾರ್ಯವನ್ನ ಕೈಗೊಳ್ಳದೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಶುಭ ದಿನ. ಯಾಕೆ ಶುಭ ದಿನ ಆಯಿತು ಇದು? ಕರ್ನಾಟಕದಲ್ಲಿ ಮಿಂಚಿನ ರೀತಿಯಲ್ಲಿ ಒಂದು ಕ್ರಾಂತಿಯಾದ ಜಾತಿ ಇಲ್ಲದ ಸಮಾಜವನ್ನು ನಿರ್ಮಾಣ ಮಾಡಿ ಒಂದು ಬಹಳ ಉತ್ತಮವಾದಂತ ಕ್ರಾಂತಿ ಕರ್ನಾಟಕಕ್ಕೆ ನಾಂದಿಯಾಗುತ್ತೆ. ಅದು ಬಸವಣ್ಣನ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಶರಣರು ಸೇರಿ ಮಾಡಿದಂತ ಒಂದು ಮಹಾನ್ ಕ್ರಾಂತಿ. ಆ ಮೂಲಕ ಕರ್ನಾಟಕದ ಜನರ ಮನಸ್ಸನ್ನ ಮುಟ್ಟಿತು ಬಸವಣ್ಣನ ಕ್ರಾಂತಿ. ಬಸವಣ್ಣ ಅಂದ್ರೆ ಅದು ಒಂದು ಶಾಂತಿ, ದಯೆಯೇ ಧರ್ಮದ ಮೂಲವಯ್ಯ. ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆ ಇಲ್ಲದೆ ಇದ್ರೆ ಅದೊಂದು ಧರ್ಮನೇ ಅಲ್ಲ. ಅದು ದಯೆಯೇ ಬೇಕು ಸಕಲ ಪ್ರಾಣಿಗಳಿಗೆ. ಈ ಮಾತನ್ನ ಹೇಳೋದ್ರ ಮೂಲಕ ಇಡೀ ಕರ್ನಾಟಕದಲ್ಲಿ ಜನಸಾಮಾನ್ಯರನ್ನ ಬಂಧುಗಳೇ, ಇಲ್ಲಿ ಒಂದು ಬಹಳ ದೊಡ್ಡ ವಿಪರ್ಯಾಸ ಪ್ರಾರಂಭ. ಇದು ಬಸವ ಜಯಂತಿ ಅನ್ನುವಂತ ದಿನ ಏನಿದೆ, ಇದು ಶುಭ ದಿನ. ಇವತ್ತು ಎಲ್ಲರೂ ಕೂಡ ಶುಭ ಕಾಲ ಅಂತ ಹೇಳಿ ಪರಿವರ್ತನೆಯನ್ನ ಜನ ಮಾಡ್ಕೊಂಡ ಮೇಲೆ ಇದಕ್ಕೊಂದು ಬೇರೆ ತರದ ಅರ್ಥವನ್ನ ಕಲ್ಪಿಸ್ಲಿಕ್ಕೆ ನೋಡ್ತಾರೆ. ಅದು ಏನಪ್ಪಾ ಅಂದ್ರೆ, ಬಸವಣ್ಣ ಅಂದ್ರೆ ಯಾರು? ಬಸವಣ್ಣ ಅಂದ್ರೆ ಯಾರು? ಈಶ್ವರನ ಮುಂದೆ ಇರ್ತಾನಲ್ಲಪ್ಪ ನಂದಿ, ಅವನು ಬಸವಣ್ಣ.
ಆ ನಂದಿಯನ್ನ ಯಾಕೆ ಪೂಜೆ ಮಾಡ್ಬೇಕಂದ್ರೆ ನಮ್ಮ ಒಕ್ಕಲ್ತನಕ್ಕೆ ಹಗಲು ರಾತ್ರಿ ಎಲ್ಲ ನಮ್ಮ ರೈತನ ಜೊತೆ ದುಡಿತಾನೆ. ಅದಕ್ಕೋಸ್ಕರ ಅವ್ರಿಗೊಂದು ನಮನ ಹೇಳಬೇಕು. ಆ ನಮನ ಹೇಳಲಿಕ್ಕೆ ಈ ಬಸವ ಜಯಂತಿ. ಅದಕ್ಕೆ ನಮ್ಮ ಮನೆಯಲ್ಲಿರೋ ಎತ್ತನ್ನ ಹಿಡ್ಕೊಂಡ್ಬಂದು ಮನೆ ಒಳಗಡೆ ಕರ್ಕೊಂಡ್ಬಂದು ಅದಕ್ಕೆ ಪಾದಕ್ಕೆ 2 ಹೂವು ಹಾಕಿ ನೀರು ಹಾಕಿ ಒಂದು ನಮಸ್ಕಾರ ಮಾಡಿ ಒಂದಿಡಿ ಹುಳ್ಳಿಕಾಳು, ಒಂದಿಡಿ ಹೆಸರು ಕಾಳು, ಒಂದಿಡಿ ಕಡಲೆಕಾಳು ಎಲ್ಲ ಧಾನ್ಯಗಳನ್ನ ಹಾಕಿ ಅದಕ್ಕೊಂದು ತಟ್ಟೆನಲ್ಲಿ ತಿನ್ನಿಸಿ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ಅದಕ್ಕೊಂದು ಹೂವು ಹಾಕಿಬಿಟ್ಟು ನಡಿಯಪ್ಪ ಇದು ಇಡ್ಲಿ ಕಟ್ಟಂತ ಹೇಳಿ ಕಟ್ಟಿಸ್ತಾರೆ. ಬಸವ ಜಯಂತಿ ಯಾಕೆ ಪರಿವರ್ತನೆಯನ್ನ ಮಾಡೋದ್ರ ಮೂಲಕ ನಮ್ಮ ಮೌಢ್ಯವನ್ನ ಕಾಯಮ್ಮಾಗಿ ಮುಂದುವರಿಸುವ ಕಾರ್ಯಕ್ರಮವನ್ನ, ಈ ಷಡ್ಯಂತ್ರಕ್ಕೆ ಏನೇನು ಕಾರಣ ಅನ್ನೋದನ್ನ ನಾವು ಅಲ್ಲದೆ ಬೇರೆ ಯಾರು ಚರ್ಚೆ ಮಾಡಬೇಕು? ಇವತ್ತು ಕರ್ನಾಟಕದಲ್ಲಿ ನಡೀತಾ ಬಸವ ಜಯಂತಿ. ಬಸವಣ್ಣ ಮಹಾನ್ ಪುರುಷ. ಅವನ್ನ ದೇವರು ಮಾಡಿ, ಅವನ್ನ ಮಹಾನ್ ದೇವರನ್ನಾಗಿ ಮಾಡಿ, ಅವನಿಗೆ ಪೂಜೆ ಮಾಡಿ, ಅವನಿಗೆ ಆರತಿ, ಮಂಗಳಾರತಿ, ಕರ್ಪೂರ ಹಚ್ಚಿ ಅಡ್ಡ ಬಿದ್ದು ನಾಮನ್ನಿಟ್ಟು ಅಡ್ಡನಾಮ ಉದ್ದನಾಮಗಳನ್ನೆಲ್ಲ ಹಾಕೊಂಡು ಭಗವಾನ್ ಬಸವೇ